ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಒಳ ಮೀಸಲಾತಿ ನಾವು ತರ್ತೀವಿ. ಅದರಂತೆ ನಾವು ಮೊದಲೇ ಒಂದು ಆರ್ಡರ್ ಇಶ್ಯೂ ಮಾಡಿದ್ದೀವಿ. ಆನಂತರ ಇದು ಬೇಡ, ಕಾನೂನಾತ್ಮಕವಾಗಿ ಆಗಲಿ ಅನ್ನೋ ದೃಷ್ಟಿಯಿಂದ ಅಸೆಂಬ್ಲಿ ತೆಗೆದುಕೊಂಡು ಅಸೆಂಬ್ಲಿಯಲ್ಲಿ ಎಲ್ಲ ಪಕ್ಷದವರು ನಮಗೆ ಸಹಕಾರ ಮಾಡಿದ್ರು. ಯುನಾನಿಮಸ್ ಇವತ್ತು ಅಸೆಂಬ್ಲಿ ಹಾಗೂ ಕೌನ್ಸಿಲಲ್ಲಿ ಪಾಸ್ ಆಗಿ ಗವರ್ನರ್ ಹತ್ತಿರ ಹೋಗಿ ಇವತ್ತು ಇಲ್ಲಿ ಬಂತು. ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳ ವಯಸ್ಸು ಮುಗೀತಿದೆ ಅಂತಕ್ಕಂಥದ್ದು 82% ಜನರ ಒಂದು ಕಷ್ಟ. ಇನ್ನೊಂದು ಕಡೆ ನಾವೆಲ್ಲವೂ ಮಾಡಿದಾಗ್ಯೂ 50% 56%ಗೆ ಕೋರ್ಟ್ ತಗೊಂಡು ಈ ಕೋರ್ಟ್ನಲ್ಲಿರೋದ್ರಿಂದ ತೊಂದರೆ ಏನಾಯಿತು, ಕೋರ್ಟ್ನಲ್ಲಿ ಅಲ್ಲಿ ಹೋದ ನಂತರ ಸರ್ಕಾರಕ್ಕೆ ಒಂದು ತೊಂದರೆ ಆಯಿತು. 56% ಮಾಡೋಕ್ಕಾಗೋದಿಲ್ಲ, 50ಕ್ಕೆ ಮಾತ್ರ ಸೀಮಿತ ಆಗಬೇಕು ಅಂತಕ್ಕಂಥದ್ದು. ಇವತ್ತು 50ಕ್ಕೆ ಸೀಮಿತ ಆದ್ರೂ ಸರ್ಕಾರ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದ್ದು ಗಮನದಲ್ಲಿದೆ. ನಿನ್ನೆ ಕ್ಯಾಬಿನೆಟಲ್ಲಿ ಮಾತನಾಡ್ತಕ್ಕಂಥ ವಿಷಯದಲ್ಲಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಹಾಗೆ ಅಂತಕ್ಕಂಥದ್ದು ಚರ್ಚೆ ಆಗಿದೆ. ಆದ್ದರಿಂದ ಈ ಪ್ರಕ್ರಿಯೆ ಒಂದು ಕಡೆ ನಾವು ಅರ್ಜಿಗಳನ್ನ ಕರೆಯೋದು ಪ್ರಕ್ರಿಯೆಗಳೆಲ್ಲ ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೇ ಸರ್ಕಾರ ಹಾಗೂ ಕೋರ್ಟ್ನಲ್ಲಿ ಆಗ್ತಕ್ಕಂಥ ತೀರ್ಮಾನಗಳು ನಾವು ಕಾಯ್ತಾ ಇದ್ದೀವಿ. ನಾವು ಕೋರ್ಟ್ನಲ್ಲಿ ಬಹುಶಃ 4ನೇ ತಾರೀಕಿಗೆ 4/3 ಅಲ್ಲಿ 2ನೇ ತಾರೀಕು 4/3ಕ್ಕೆ ಕೋರ್ಟ್ನಲ್ಲಿನೂ ತೀರ್ಮಾನ ಆಗಬಹುದಂತ ಇದೆ. ಆದರೆ ಒಂದು ಕಡೆ ಏನಾಗಿದೆ, ಎಲ್ಲ ಒಂದು ಕಡೆ ಒಳ ಮೀಸಲಾತಿಗೆ ತೊಂದರೆ ಆಯ್ತೇನೋ ಅಂತಕ್ಕಂಥ ಭಾವನೆ ಇದೆ. ಸರ್ಕಾರ ತೆರೆದು ಮನಸ್ಸಿನಲ್ಲಿ ಇರ್ತಿದ್ರೆ ಅಸೆಂಬ್ಲಿಯಲ್ಲಿ ಯುನಾನಿಮಸ್ ತರ್ತಿರಲಿಲ್ಲ, ಪ್ರಣಾಳಿಕೆಯಲ್ಲಿ ತರ್ತಿರಲಿಲ್ಲ. ಅದಕ್ಕೆ ಆತಂಕ ಬೇಡ. ನಮ್ಮ ಈ ಕಡೆ ಒಂದು ಕಾನೂನಿನ ತೊಡಕು ಬಂದಿದ್ದರಿಂದ ಸರ್ಕಾರ ಇದನ್ನು ತೀರ್ಮಾನ ತೆಗೆದುಕೊಳ್ತಿದೆ. ಒಳ ಮೀಸಲಾತಿ ಪ್ರಕ್ರಿಯೆಯೂ ಪ್ರಾರಂಭ ಇರುತ್ತೆ, ಈ ಕಡೆ ಅರ್ಜಿ ಹಾಕೋದು ಪ್ರಾರಂಭ ಇರುತ್ತೆ. ಜೊತೆಯಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಥ್ಯಾಂಕ್ ಯು. ಅದೇ ನಮಗೆ ಬಂದದೀಗ 56ರಿಂದ ಆಗೋದಿಲ್ಲ. ಅಂದರೆ 50ರಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ಕಾನೂನು ತೊಡಕುಗಳೇನು ಮತ್ತೊಂದೇನು ಅನ್ನೋದೆಲ್ಲ ನಾಯಕರು, ನಾವು ಲೆಫ್ಟು ರೈಟು ಟಚಬಲ್ ಎಸ್ಸೀಸ್ ಎಲ್ಲ ನಾಯಕರು ಕೂಡಿ ಇದಕ್ಕೊಂದು ರೂಪ ಕೊಡಬೇಕಾಗ್ತದೆ. ಯಾಕಂದರೆ ಪಕ್ಷ ಒಪ್ಕೊಂಡಿದ್ದಿರೋದ್ರಿಂದ, ಪ್ರಣಾಳಿಕೆಯಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಪಾಸ್ ಆದದ್ರಿಂದ, ಗವರ್ನರ್ ಸಹಿ ಮಾಡಿದ್ರಿಂದ 56 ಆಗಲಿಲ್ಲ ಅಂದರೆ 50ಕ್ಕೆ ಏನು ಮಾಡಬೇಕು, ಕಾನೂನೇನು ಮತ್ತೆ ಅಸೆಂಬ್ಲಿಗೆ ಬರಬೇಕಾ ಅಥವಾ ಹಾಗೇನೆ ಮಾಡೋಕ್ಕಾಗತ್ತೇನಾ? ಇದು ಕಾನೂನಿನ ತೊಡಕೆ ವಿನ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ಓಕೆ ಸರ್, ಯಾಕಂದ್ರೆ ಈಗ 50% ಒಂದು ವೇಳೆ ಮಾಡಿ ಅಂತ ಬಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥದ್ದು 50% ಸೀಲಿಂಗ್. ಸುಪ್ರೀಂ ಕೋರ್ಟ್ನ ಆರ್ಡರ್ನ ಹೈಕೋರ್ಟ್ ಉಲ್ಲಂಘನೆ ಮಾಡಿ ಆದೇಶ ಕೊಡೋ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ನಮಗೋದ್ ಬಗ್ಗೆ ಬಗ್ಗೆ ಗೊತ್ತಿದೆ. ಹಾಗಾಗಿ ಇದು ನೀವು ಇದುವರೆಗೆ ಇಷ್ಟು ವರ್ಷ ಹೋರಾಟ ಮಾಡ್ಕೊಬಂದು ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಒಳ ಮೀಸಲಾತಿ ಕೊಟ್ಟು 17%ಇಂದ 20% ಮಾಡಿಕೊಂಡು ಈಗ ಈ ಇಕ್ಕಟ್ಟಿನಲ್ಲಿ ನೀವು ರೆಕ್ರೂಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಅವ್ರಿಗೆ ಆಶಾಭಾವನೆ ಇರ್ತದೆ, ಜಾಸ್ತಿ ಪರ್ಸೆಂಟೇಜ್ ಸಿಗುತ್ತೆ, ನಮ್ಗೆ ಅನುಕೂಲ ಆಗುತ್ತೆ ಅಂತ. ಮತ್ತೆ ಸರ್ಕಾರ ಅವ್ರ ಕುತ್ತಿಗೆ ಹೆಚ್ಚಿಗೆ ಆಗಿದೆ ಈಗ. ಇಲ್ಲ ನೋಡಿ, ನಾವೊಂದು ವೇಳೆ ಏನಾದರೂ ಆ ಕೆಟ್ಟ ಮನಸ್ಸಿದ್ರೆ ತರಬಾರ್ದು ಅನ್ನಿಸಿದ್ರೆ ಅಸೆಂಬ್ಲಿಯಲ್ಲಿ ಬರ್ತಾರೆ. 56% ಇದು ಗೊಂದಲ ಬಗೆಹರಿಸಬೇಕಾದಂಥದ್ದು ನಮ್ಗೆ ಅನಿವಾರ್ಯತೆ ಇದೆ. 50ಕ್ಕೆ ನಾವು ಏನು ಮಾಡಬೇಕು ಅನ್ನೋ ಲೀಗಲ್ ಪ್ರಾಬ್ಲಮ್ ಇದೆ. ಲೀಗಲ್ ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕು. ಸರ್, 15% ನಿಮ್ಗೆ 15% ಇರೋದು. ಈಗ ನೀವು 3 ವಿಭಾಗ ಮಾಡಿದ್ದೀರಾ, ಯಾವುದು ಈಗ ಒಳ ಮೀಸಲಾತಿದ್ದು. ಈಗ ಅದನ್ನ ಮಾಡೋಕ್ಕೆ ಎಷ್ಟೊಂದು ಟೈಮ್ ಆಯಿತು. ನಾಗಮೋಹನ್ ದಾಸ್ ಸಮಿತಿ ಆಯಿತು, ಅದಾದಮೇಲೆ ರಿಪೋರ್ಟ್ ತೊಗೊಂಡ್ರಿ, ಅವ್ರದ್ದು ಮಾಡಲಿಲ್ಲ, ಸರ್ಕಾರಕ್ಕೆ ಯಾವ್ದು ಇಚ್ಛೆ ಇತ್ತು ಅದನ್ನು ಮಾಡಿದ್ರಿ. ಇದನ್ನ ಒಳ ಮೀಸಲಾತಿನ ಯಾವಾಗ ಮಾಡ್ತೀರಾ? ನೇಮಕಾತಿ ಪ್ರಕ್ರಿಯೆ ಯಾವಾಗ ಶುರು ಆಗುತ್ತೆ? ನೇಮಕಾತಿ ಪ್ರಕ್ರಿಯೆ ಜೊತೆಗೇನೆ ಒಳ ಮೀಸಲಾತಿ ಪ್ರಕ್ರಿಯೆನೂ ಪ್ರಾರಂಭ ಇರುತ್ತೆ. ಈ 15% ಡಿವೈಡ್ ಹೆಂಗ್ ಮಾಡ್ಕೋತೀರಿ? ಯಾವಾಗ ಅದನ್ನ ಮಾಡ್ತೀವಿ, ಕೂತ್ಕೊಂಡು ಮಾತಾಡ್ತೀವಲ್ಲ. 17 ಯಾಕೆ ಮಾಡಿದ್ವಿ, ಆಗ 15 ಮಾಡ್ತೀವಿ. ಪ್ರಪೋರ್ಷನೇಟ್ ಏನು ಬರುತ್ತೆ ಅದನ್ನೇ ಮಾಡ್ಕೊಳ್ಳೋಣ ಅಷ್ಟೇ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋಕಂತ ಡಿಮ್ಯಾಂಡ್ ಮಾಡಿದ್ದಾರೆ ಸರ್ ಸರ್ಕಾರಕ್ಕೆ. ನೋ, ನಾವೆಲ್ಲ ಏನಿಲ್ಲ, ನಾವು ಮಾತಾಡ್ತೀವಿ. ಲೀಗಲ್ ಆಸ್ಪೆಕ್ಟ್ ಯಾವ ರೀತಿ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಚರ್ಚೆಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.